ಕೇಂದ್ರನೂ ಟೇಕ ಮಾಡ್ತಾನೆ, ನಮಗೆ ಇನ್ನೂ ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ಲಾಸ್ ಇದ್ರೂ ನಾವು ಮಾಡ್ತಾಯಿದ್ದೀವಿ ಅಂದ್ರೆ ಬಿ ಜೆ ಪಿಯನ್ನು ಖಳನಾಯಕರನ್ನಾಗಿ ನಿರ್ಮಿಸುವಲ್ಲಿ ಅದನ್ನು ಯಶಸ್ವಿ ಆಗ್ತಾ ಇದ್ದಾರೆ. ಯಶಸ್ವಿ ಆಗಿದ್ದಾರೆ, ಎಲ್ಲ ಮಂಡಿಸ್ತಾ ಇದ್ದಾರೆ ಆ ದಿಶೆಯಲ್ಲಿ. ಜೊತೆಗೆ ತಮ್ಮ ಪಕ್ಷದಲ್ಲೇ ಆಂತರಿಕ ವಿರೋಧಗಳನ್ನು ಸಹಿತ ಹತ್ತಿಕ್ಕುವಂಥ ಕೆಲಸವನ್ನು ಈ ಬಜೆಟ್ ಮೂಲಕ ಮಾಡ್ತಾ ಇದ್ದಾರೆ. ಇದು ಅವರ ಜಾಣ್ಮೆಗೆ ಒಂದು ಸಾಕ್ಷಿ. ಯಾಕಂದ್ರೆ ಈ 60,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ತೆಗೆದಿಡಬೇಕಾಗಿದೆ. ಈಗಾಗಲೇ ಕೊರತೆ ಅದ, ಲಾಸ್ ಅದ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ಅದ್ರ ಜೊತೆಗೆ ಇಲೆಕ್ಷನ್ ಬಂದದ, ಅದರಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಅದ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಯಡಿಯೂರಪ್ಪನವರು ಆಗಿರ್ಬೋದು, ಅವರು ಒಂದಿನ ಹೊಸ ರಾಜಕೀಯ, ಅವರದ್ದು ಸಹಿತ ಕನಕೋತ್ಸವನೋ, ಯಡಿಯೂರೋತ್ಸವನೋ, ಎಚ್ ಡಿ ಕುಮಾರೇಶ್ವರ ಉತ್ಸವನೋ ಹೀಗೆ ಅವರು ಮಾಡ್ತಾ ಇದ್ದಾರೆ. ನಾವು ಗೆಲ್ಲಬೇಕಪ್ಪ ಇದನ್ನು ಅಂತೇಳಿ. ಇಂಥ ಒಂದು ಪ್ರಸಂಗದಲ್ಲೇ ರೈತರನ್ನ ಮೆಚ್ಚಿಸಬೇಕು, ಮಹಿಳೆಯರನ್ನ ಮೆಚ್ಚಿಸಬೇಕು, ಜೊತೆಗೆ ಗ್ಯಾರಂಟಿ ಕೊಡಬೇಕು. ಮತ್ತು ಅದೇ ಕಾಲಕ್ಕೆ ಇಂದಿರಾ ಕಿಟ್ ಅಂತೇಳಿ ಹೊಸ ರೂಪದ 65,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಜನರಿಗೆ ಫ್ರೀ ಆಗುತ್ತಿರುವಂಥ ಪ್ರಿಯ ಬಜೆಟ್, ಫ್ರೀ ಆ್ಯಂಡ್ ಫ್ರೀ, ಪ್ರಿಯ ಫ್ರೀ ಬಜೆಟ್ ಮಂಡಿಸಿದ್ದಾರೆ. ಇದರಿಂದ ಎಷ್ಟು ಹಾನಿ ಆಗ್ಬೋದು? ಈಗಾಗಲೇ ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದಿಲ್ಲ ಎಷ್ಟು ಸಾಲ ಆಗಿದೆಪ್ಪ ನಮ್ಮ ಮೇಲೆ ಅನ್ನುವಂಥ ಮಾತನ್ನು. 4,87,000 ಕೋಟಿ ರೂಪಾಯಿ ನಮ್ಮ ಮೇಲೆ ಸಾಲ ಅದ, ಅದರ ಬಡ್ಡಿ 47,000 ಆಗ್ತದೆ ಪ್ರತಿ ಈ ಒಂದು ಹಂತದಲ್ಲೇ ಮಾತಾಡಿದ್ದದ. ಇವೆಲ್ಲರೂ ತುಗಿಸ್ಕೊಂಡು ಹೋಗ್ಬೇಕಾಗಿದೆ. ಸಾಲನೂ ಕಡಿಮೆ ಮಾಡ್ಕೋಬೇಕಾಗಿದೆ. 8.14 ಲಕ್ಷ ಕೋಟಿ ಕಾಣ್ತದದು. ಪ್ರತಿ ವರ್ಷ ಹೆಚ್ಚಾಗ್ತಾ ನಡೆದದು.